ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಹುಡುಗರ ಜೊತೆ ಜಸ್ಟ್ ವಾಕಿಂಗ್ ಬಂದಿದೆ. ಸೊ ಈ ಲೊಕೇಶನ್ ನೇಮ್ ಬಂದು ಗೋಪಿನಾಥ್ ಬೆಟ್ಟ ಅಂತ. ಇವರಿಬ್ಬರು ಇವತ್ತು ಗೋಪಿನಾಥ್ ಬೆಟ್ಟಕ್ಕೆ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಇವರಿಬ್ಬರು ನೋಡಿ ಈ ಚಳಿಯಲ್ಲಿ ಬಂದವ್ರೆ, ಎಷ್ಟು ಖುಷಿಯಾಗವ್ರೆ ಇವರಿಬ್ಬರು. ಕಮಾನ್ ಜೋಶ್ ಇರ್ಬೇಕು, ಓಡಬೇಕು. ಆಯ್ತಾ? ರೆಡಿನಾ? ಬರೀ ಎಲ್ಲ ಫಸ್ಟ್ ವಾಕ್ ಮಾಡಿರಿ, ಆಮೇಲೆ ಜಾಗಿಂಗ್. ರೆಡಿನಾ? ಗುಡ್ ಗಾಯ್ಸ್. ಫುಲ್ ಕತ್ಲಿದೆ, ರೋಡು ಅಪ್ಪಿದೆ, ಒಳ್ಳೆ ವರ್ಕೌಟ್ ಚೆನ್ನಾಗಿರುತ್ತೆ ಅಂತೇಳಿ ಹುಡುಗರಿಗೆ ಯಾವಾಗಲೂ ಸ್ಕೂಲು ಎಕ್ಸಾಮು ಅಂತ ಫುಲ್ ಟೆನ್ಷನ್ನು. ಸೊ ಅವ್ರಿಗೆ ವರ್ಕೌಟ್ ಅನ್ನೋದಿರಲಿಲ್ಲ ಸ್ಕೂಲಲ್ಲಿ, ನೋ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋಲ್ಲ. ಅದರಿಂದ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ಕೊಂಡು ಅವ್ರಿಗೆ ಇವತ್ತು ಟೆಸ್ಟ್ ಇದ್ರೆ ಬಿಟ್ಟು ವಾಕಿಂಗ್ ಕರ್ಕೊಂಬಂದಿದ್ದೀನಿ. ಇದು ಡೇ 1 ಫಸ್ಟ್ ಡೇ. ನೋಡೋಣ ಎಷ್ಟು ದಿನ ಅವ್ರಿಗೂ ಬರ್ತಾರೆ, ಎಷ್ಟು ದಿನ ಮಾಡ್ತಾರೆ. ಆದರೂ ವೆದರ್ ಮಾತ್ರ ತುಂಬ ಚಳಿ, ಹತ್ತೋದಕ್ಕೆಲ್ಲ ಕಷ್ಟ ಆಗ್ತಾಯಿದೆ. ನೋಡೋಣ ಹುಡುಗರು ಹೆಂಗೆ ಮಾಡ್ತಾರಂತ. ಕಮಾನ್ ಹತ್ರಿ, ಸ್ಪೀಡ್ ಅಪ್ ಗಾಯ್ಸ್. ವೆರಿ ಗುಡ್. ಓಡ್ಬೇಡ್ರಿ ಸುಸ್ತಾಗ್ತೀರಾ ಹುಡುಗರಿಗೆ. ವಾಕ್ ಹೇಳಿದ್ದೀನಿ. ಶಾಬಾಸ್. ಸೊ ಅಕ್ಷಯ್ ಕುಮಾರ್ ಓಡಿ ಬರ್ತಾ ಇದ್ದಾನೆ. ಎಸ್ ಗುಡ್. ಸೊ ಚೆನ್ನಾಗಿ ಹೊಡ್ತಾ ಇದ್ದಾನೆ ಹುಡುಗ. ನನಗೂ ಸುಸ್ತಾಗಿದೆ ಇಲ್ಲಿ ಗಂಟೆ ಬಂದು. ಕಮಾನ್ ಸಮರ್ಥ್. ಸೊ ಈಗ ಬುಜ್ಜಿಯವರು ಬರ್ತಾ ಇದ್ದಾರೆ, ನೋಡೋಣ ಹೇಗೆ ಬರ್ತಾಯಿದ್ದಾರೆ. ಕಮಾನ್, ವೆರಿ ಗುಡ್, ಸೂಪರ್. ಈಗ ರಿವರ್ಸಾಗಿ ಕ್ಲೈಮ್ ಮಾಡ್ತಾಯಿದ್ರು ಹುಡುಗ. ಸೊ ಹೊಡ್ಲಿಕ್ಕೆ ಆಗ್ತಿಲ್ಲ, ಸುಸ್ತಾಗ್ಬಿಟ್ಟಿದ್ದಾರೆ ತುಂಬ ಇರೋದ್ರಿಂದ. ರಿವರ್ಸಾಗಿ ಬರ್ತಾಯಿದ್ದಾರೆ. ಬರ ಕಮಾನ್ ಗಾಯ್ಸ್, ಬರ ಹುಡುಗ. ಸೊ ರಿವರ್ಸಾಗಿ ಹತ್ತಾ ಇದ್ದಾರೆ. ಯಾವುದಕ್ಕೂ ಅಕ್ಷಯ್ ತುಂಬ ಫಿಟ್ ಆಗಿರೋದ್ರಿಂದ ಅವನೇ ಫಸ್ಟ್ ಬರ್ತಾನೆ. ಇವನು ರಿವರ್ಸಾಗಿ ಜಾಗಿಂಗ್ ಮಾಡ್ಕೊಂಡು ಬರ್ತಾನೆ. ನಮ್ಮ ಬುದ್ಧಿವಂತ, ತುಂಬ ಬುದ್ಧಿವಂತ ಇವನು. ನೋಡಿರಿ, ಯಾರಾದ್ರೂ ಮುಂದೆ ವಾಕ್ ಓಡ್ತಾರೆ, ಇವ್ನು ಹಿಂದೆ ಜಾಗಿಂಗ್ ಮಾಡ್ತಾನೆ. ಅವ್ನು ಒಂದು ಸರಿ ವಾಕ್ ಮಾಡಿ ನೋಡಿ, ಜಾಗಿಂಗ್ ಮಾಡೋದು ನೋಡಿ, ಚೆನ್ನಾಗಿ ಓಡ್ತಾನೆ ಹುಡುಗ. ನೋಡಿ ಎಲ್ಲೆಲ್ಲ ಹೋಗ್ತಾನೆ. ವೀಡಿಯೋ ಯೂಟ್ಯೂಬ್ ಅಂದರೆ ಸಾಕು. ಏನು ಬೆಳಗ್ಗೆ 5 ಗಂಟೆಗೆ ಅಲ್ಲ, ರಾತ್ರಿ 12 ಗಂಟೆಗೆ ಬೇಕಾದ್ರೆ ದೊಡ್ಡ ಬಂದುಬಿಡ್ತಾನೆ ನೀನು. ನೋಡಿ ರಿವರ್ಸ್ ಜಾಗಿಂಗ್ ಅಂತ ಏನು ಮಾಡೋದು, ಭಾರಿ ಟ್ಯಾಲೆಂಟೆಡ್. ಸೊ ಫೈನಲಿ ಆಲ್ಮೋಸ್ಟ್ ಮೇಲೆ ಬರ್ತಾಯಿದ್ವಿ. ಇನ್ನೇನು ಮೇಲೆ ಬಂದಾಗಿದೆ. ಸೊ ಇದೇ ಮೇಲೆ ಟಾಪ್. ಸೊ ಇದೇ ಗೋಪಿನಾಥ ಬೆಟ್ಟ. ಸೊ ಹುಡುಗರು ಎಲ್ಲ ಮೇಲೆ ಬಂದಿದ್ದಾಯಿತು. ಸೊ ಇವತ್ತು ಯಾರ್ದು ಮದುವೆ ನಡೀತಿದೆ. ಟೈಮ್ ಬಂದು ಬೆಳಗ್ಗೆ ಅರೌಂಡ್ 6 ಗಂಟೆ ಆಗಿದೆ. ಸೊ ಸಮರ್ಥ ಅವ್ರು ನೋಡಿ ಇನ್ನೂ ಸ್ಟಾಪ್ ಮಾಡಿಲ್ಲ, ಓಡ್ತಾ ಇದ್ದಾರೆ ರಿವರ್ಸು. ಸೊ ಅಕ್ಷಯ್ ಸಹ ಜಾಯ್ನ್ ಆದ, ಇಬ್ಬರು ಓಡ್ತಾ ಇದ್ದಾರೆ. ಸೊ ಅಕ್ಷಯ್ ತುಂಬ ಫಿಟ್ಟು, ಗುಡ್ ಬಾಯ್. ಸೊ ಏನೋ ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಬಂದರೆ ಅವನೇ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾನೆ, ಒಂದೆಲ್ಲದಕ್ಕೂ ಮುಂದೆ ಇರ್ತಾನೆ. ಗುಡ್. ಸೊ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗೋಣ, ಆಮೇಲೆ ಕೆಳಗಡೆ ಹೋಗಿ ಇನ್ನೊಂದು ಸ್ವಲ್ಪ ಎಕ್ಸಸೈಸ್ ಮಾಡೋಣ. ಕಮಾನ್ ಗೈಸ್ ಬರೀ. ಸೊ ಫೈನಲಿ ಮೇಲೆ ಬಂದಿದ್ದಾಗಿದೆ. ಸೊ ಇದು ಒಂದು ಗೋವರ್ಧನಗಿರಿ ಲಕ್ಷ್ಮೀ ನರಸಿಂಹ ದೇವಾಲಯ ಟ್ರಸ್ಟ್. ಸೊ ಇದನ್ನು ಆ ಥರ ಕರೀತಾರೆ, ಮತ್ತು ಗೋಪಿನಾಥ್ ಬೆಟ್ಟ ಅಂತಲೂ ಕರೀತಾರೆ. ಸೊ ಇಲ್ಲಿ ಯಾವುದು ಇವತ್ತು ಮಾರ್ನಿಂಗ್ ವೆಡ್ಡಿಂಗ್ ನಡೀತಾ ಇದೆ. ಸೊ ಇದೆಲ್ಲ ಚೌಟ್ರಿ ಸಣ್ಣ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸೊ ನೋಡಿ ಅಲ್ಲಿ ಬೋರ್ಡ್ ಇದೆ, ದೇವರ ದರ್ಶನಕ್ಕೆ ದಾರಿ ಅಂತ. ಸೊ ಆ ಕಡೆಯಿಂದ ಹೋದರೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಹೋಗಿ ದರ್ಶನ ಮಾಡಿ. ಈಗ ನಾವು ಹೋಗ್ತಾಯಿಲ್ಲ, ಜಸ್ಟ್ ವಾಕಿಂಗ್ ಬರ್ತೀವಿ. ಸೊ ಹೀಗೆ ರಿಟರ್ನ್ ಹೋಗೋ ಪ್ಲಾನ್ ಸಾಕ್ಷಿ ಅಂತ ಹೇಳ್ತೀವಿ. ಎಸ್ ಹೇಳಿ, ಏನು ಹೇಳ್ಬೇಕು ಅಂತಿದ್ದಲ್ಲ. ಸೊ ನಂದಿ ದೇವಸ್ಥಾನ ಬಂದಂತೆ. ಸೊ ನಂದಿ ಬೆಟ್ಟ ಗೋಪಿನಾಥ್ ಬೆಟ್ಟಿಗೆ ಬಂದಿರೋದು. ನಂದಿ ದೇವಸ್ಥಾನಕ್ಕೆ ಬಂದಂತೆ. ಪಾಪ ಏನು ಯೂಟ್ಯೂಬಲ್ಲಿ ಏನು ಹೇಳಬೇಕು ಹೇಳ್ತಾ ಇದ್ದಾನೆ. ಬಟ್ ಸೊ ಎನಿವೆ, ಸೊ ಗುಡ್ ಗಾಯ್ಸ್, ಒಳ್ಳೆ ಹುಡುಗರು. ಸೊ ಹತ್ತಿದ್ದಾರೆ ನೋಡಿ, ತುಂಬ ಮಂಜು ಬಿಡ್ತದೆ, ತುಂಬ ಚಳಿ ಇದೆ. ಓಡ್ಬೇಡ್ರಿ. ಸೊ ಕಂಟ್ರೋಲ್ ಸಿಗಲ್ಲ, ನಿಧಾನವಾಗಿ ಓಡಬಾರ್ದು, ಓಕೆನಾ? ಗುಡ್ ಅಷ್ಟೇ. ಈಗ ಅವನಿರೋದ್ರಿಂದ ತುಂಬ ಸ್ಪೀಡ್ ಹೋಗ್ತಾರೆ. ಹುಡುಗರು ಹೋದರೆ ಅವ್ರ ಬ್ಯಾಲೆನ್ಸ್ ಸಿಗಲ್ಲ, ಬೀಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಿಧಾನ ನಡ್ಕೊಂಡು ಹೋಗ್ತೀವಿ. ಹುಡುಗರು ನಿಧಾನ ಅಂದರೆ ಅವ್ರು ಓಡ್ತಾ ಇದ್ದಾರೆ, ಸ್ಪೀಡಾಗಿ ವಾಕ್ ಮಾಡ್ತಿದ್ದೆ. ಗುಡ್, ಹೋಗಿ. ಸೊ ಮುಂದೆ ಮಾಡೋದು, ಮುಂದೆ ಎಕ್ಸಸೈಸ್ ಮಾಡೋ ಟೈಮಲ್ಲಿ ವಿಡಿಯೋ ಸಿಗೋಣ. ಬಾಯ್ ಗಾಯ್ಸ್. ನೋಡಿ, ಸುಸ್ತಾಗಿ ಎಲ್ಲರಿಗೂ ಬೆವರು ಬಂದರೆ ಇವ್ರಿಗೆ ಬೆಳಗ್ಗೆ ಇನ್ನೇನೋ ಬರ್ತಾಯಿದೆ. ಇಬ್ಬರೂ ಶುರು ಹಚ್ಕೊಂಡಿದ್ದಾರೆ. ಓಕೆ, ಮುಗಿಸ್ಕೊಳ್ಳಿ. ನೆಕ್ಸ್ಟ್ ನಿಧಾನ ಹೋಗೋಣ. ಸೊ ಅಲ್ಲಿ ತನಕ ಇಲ್ಲಿ ನೋಡಿ ವ್ಯೂ ಹೇಗಿದೆ. ವ್ಯೂ ಏನೋ ಮಸ್ತ್ ಇದೆ, ಆದರೆ ಮಂಜು ಫುಲ್ ಕವರ್ ಆಗಿರೋದ್ರಿಂದ ಏನು ಕಾಣಿಸ್ತಾ ಇಲ್ಲ. ಸೊ ನೋಡಿ ಗೈಸ್, ಸರಿ ಏನು ಕಾಣಿಸ್ತಿಲ್ಲ. ಹುಡುಗರು ಡೌನ್ ಆಗ್ತಾಯಿದ್ದಾರೆ, ಅವ್ರ ಜೊತೆ ನಾನು ಹೋಗಬೇಕು. ನಾಯಿ ಬೇರೆ ಇದೆ. ಹುಡುಗರು ಸ್ಪೀಡಾಗಿ ಹೋಗ್ತಾರೆ, ಇಲ್ಲಾಂದರೆ ಬೀಳೋ ಚಾನ್ಸ್ ಇರುತ್ತೆ. ಸೊ ಕಂಟ್ರೋಲ್ ಮಾಡ್ಬೇಕು ನಾನೇ. ಯಾಕಂದರೆ ಹುಡುಗರು ಇವನೇನೋ ಮಾಡ್ತಾಯಿದ್ದಾನೆ, ಯಾಕೆ ಏನಾಯ್ತಾ? ನೋಡಿರಿ. ಸೊ ನಿಧಾನ ವಾಕ್ ಮಾಡಿರಿ, ರಿವರ್ಸಿಗೆ ಓಡಬೇಡ, ನಿಧಾನಕ್ಕೆ ವಾಕ್ ಮಾಡಬೇಕು. ವೆರಿ ಗುಡ್ ಗಾಯ್ಸ್, ಸೂಪರ್. ಸೊ ಮುಂದೆ ನೋಡ್ಕೊಂಡು ಹೋಗ್ತಾರೆ. ನೋಡಿದ್ರೆ ಅದಕ್ಕೆ ಬ್ಯಾಲೆನ್ಸ್ ಮಿಸ್ ಆಗ್ತದೆ. ಸೊ ಡೌನ್ ಇರ್ತದೆ. ಸೊ ಚಪ್ಪಲಿ ಬರೀ ಸರಿ ಇಲ್ಲ, ಕ್ರ್ಯಾಕ್ಸ್ ಹಾಕೊಂಡು ನೋಡಿ ಬೀಳೋ ಚಾನ್ಸ್ ಇರುತ್ತೆ. ಅದಕ್ಕೆ ಹುಡುಗ ಜೊತೆ ಇರಬೇಕು, ಹುಷಾರಾಗಿರ್ಬೇಕು. ಒಳ್ಳೆ ಗ್ರಿಪ್ ಇದೆ, ಹೆಂಗೆ ಮಾಡ್ಬೋದು. ಡೌನ್ ಇರುತ್ತಲ್ಲ, ತುಂಬ ಡೌನ್ ಇರೋದ್ರಿಂದ ಸೊ ರಿವರ್ಸ್ ವಾಕ್ ಮಾಡಲಿಕ್ಕೆ ಹುಡುಗರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಇಲ್ಲ, ಈಸಿನೇ ಇರುತ್ತೆ. ಬ್ಯಾಲೆನ್ಸ್ ಮಿಸ್ ಆಗೋ ಚಾನ್ಸ್ ಇರುತ್ತೆ, ಅದರಿಂದ ಬ್ಯಾಲೆನ್ಸ್ ಮಿಸ್ ಆಗಿಬಿಡೋ, ಅದರಿಂದ ಹುಷಾರಾಗಿರ್ಬೇಕು. ಇಲ್ಲಾಂದ್ರೆ ಇವ್ರಿಗೆ ಹೋಗ್ರ ನಾನು ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ವಾಕ್ ಮಾಡ್ತಾಯಿದ್ದೆ. ಸೊ ಲೆಸ್ ಕಮಾನ್ ಗಾಯ್ಸ್, ಸ್ಪೀಡಲ್ಲ ಏನಂದ್ರೆ ನೋಡ್ರಿ. ಇನ್ನೇನು ಸಮಾಚಾರ ಇಲ್ಲ, ರಾತ್ರಿ ಏನು ತಿಂದ್ರಾ? ನೋಡಿ ಅಕ್ಷಯ್ ಒಂದು ಚಿಕನ್ ತಿಂದಂತೆ ರಾತ್ರಿ. ಸಮರ್ಥ್ ನೀನೇನು ತಿಂದಪ್ಪ? ಇವ್ರು ಸುಮ್ಮನೆ ಮಟನ್ ಚಿಕನ್ ಅಂತಾನೆ ತಿಂದಿರೋದು. ಏನು ಸೇಮ್ ಅನ್ನ ರಸಮ್ ತಿಂದವನೆ, ಮಟನ್. ಹೇಳು. ಎಗ್ ರೈಸ್ ತಿಂದಂತೆ ಇವನು. ನೀನೇನು ತಿಂದ? ಇವನು ಮೊಟ್ಟೆ ತಿಂದಂತೆ. ಸೊ ಅದಕ್ಕೆ ಸ್ವಲ್ಪ ಎನರ್ಜಿ ಐತೆ ಹುಡುಗ. ಕೊತ್ತಿಮೀರಿ ಎಲ್ಲೈತೆ?
ಹಾಂ ನೋಡಿ ಹುಡುಗರಿಗೆ ಸ್ವಲ್ಪ ನಾಲೆಜ್ ಬೆಳೆಸಬೇಕು. ಈ ಮರ ನೋಡಿ ಅವ್ನು ಕೊತ್ತಿಮೀರಿ ಅಂತ ಇದ್ದಾನೆ. ಸೊ ಇದು ಬಂದು ಬೇವಿನ ಮರ. ಸೊ ಇದನ್ನು ತಿಂತಾನಂತೆ ನೋಡೋಣ, ಒಂದೆಲ್ಲ ಕಿತ್ಕೊಡೋಣ. ಹೆಂಗಿರುತ್ತೆ ಅವ್ನು ಟೇಸ್ಟ್. ಬೆಳಗ್ಗೆ ಬೇರೆ ಕೆಮ್ತಾ ಇದ್ದಾನೆ, ಇಬ್ಬರು ಒಂದೆಲ್ಲ ಕೊಡೋಣ ಹೆಂಗಿರುತ್ತೆ ಅಂತ ನೋಡೋಣ. ಅವ್ರ ರಿಯಾಕ್ಷನ್ ನೋಡ್ಕೊಡಿ. ಇದು ನಾನು ಹೇಳೋ ತಿಂಬರ್ರಿ ತಗೊಳ್ಳಿ ಹೇಳಿನಾ. ಯಾರು ಚೆನ್ನಾಗಿ ತಿಂತಾರೆ 3, 2, 1 ಸ್ಟಾರ್ಟ್ ಕಮಾನ್. ಹುಡುಗರು ಒಳ್ಳೆ ಮಜಾ ಬಿರಿಯಾನಿ ತಿನ್ನಂಗೈತೆ. ನಾನು ಅನ್ಕೊಂಡು ಕಸರ ಇರುತ್ತೆ ಅಂತ. ಈ ಕಿಕ್ಕೊಳಿತು ಇಬ್ಬರು. ಅವ್ನು ಆಲ್ರೆಡಿ ಹೋಗಿ ಹೋಗಿತಾ ಇದ್ದಾನೆ ಕೊತ್ತಿಮೀರಿ ಅಂತ ನಾನು. ಸೊ ಇವನು ಹೋಗಿದ್ದಾಯ್ತು. ಇವ್ನು ನೋಡೋಣ. ಸಾಂಬಾರು ತಿನ್ಬಿಟ್ಟ. ಸೂಪರ್, ವೆರಿ ಗುಡ್. ಕಸರೆ ಹೆಂಗೈತೆ ಟೇಸ್ಟ್? ಚೆನ್ನಾಗಿತ್ತಾ? ಸೊ ನಾಳೆಯಿಂದ ಇನ್ನು ನೀರು ಕ್ಯಾರಿ ಮಾಡಬೇಕು. ಸೊ ಬೇಗ ಸ್ವಲ್ಪ ರೆಗ್ಯುಲರ್ಗೆ ಒಂದೆಲ್ಲ ತಿಂದಮೇಲೆ ನೀರು ಕಂಪಲ್ಸರಿ ಕುಡಿಲೇಬೇಕು. ಕುಡಿದಿಲ್ಲ ಅಂದರೆ ಈ ಥರ ನಮ್ಮನ್ನು ಸ್ಟಾರ್ಟ್ ಮಾಡ್ಕೊಂಡು ನಾನು. ಸೊ ಕೊತ್ತಿಮೀರಿ ಅಂತ ಹೇಳಿ ಬೇಗ ಸ್ವಲ್ಪ ತಿಂದಿದ್ದೆ. ಓಡಬೇಡ ಓಡಬೇಡ ಓಡಬೇಡ, ರಿವರ್ಸ್ ವಾಕ್ ಸ್ಲೋ. ಬಿಟ್ಟು ಹೋಗ್ತಾರೆ ನೋಡಿ. ಮಂಜು ತುಂಬ ಮಂಜಿದೆ. ಅದು ಹುಡುಗ ಚಳಿ ಎದ್ದು ಬಂದವ್ರೆ. ಗುಡ್. ಒಂದು ಬೇಗ ಸ್ವಲ್ಪ ತಿಂದು ಹೆಸರಿಗೆ ಕಟ್ತಾ ಇದ್ದಾರೆ ಇಬ್ಬರು. ವಾಕಿಂಗ್ ಮಾಡೋಂಥ ರೋಡಲ್ಲಿ ಯಾವುದು ಟೇಪ್ ಸಿಕ್ಕಿದೆ. ಅದನ್ನ ಹಿಡ್ಕೊಂಡು ಇವನು ಹಸು ಅಂತೆ, ಅವನ ಹಸು ಮಾಲೀಕನಂತೆ ಹಿಡ್ಕೊಂಡು ಹೋಗ್ತಾನೆ. ಇಬ್ಬರು ಹಸುಗೆ ಒಬ್ಬನು ಹೋಗಿರ್ತಾನೆ, ಇನ್ನೊಬ್ನು ಹಿಡ್ಕೊಂಡು ಹೋಗ್ತಾನೆ. ನೋಡಿರಿ ಹೆಂಗಾಗ್ತದೆ. ಸೊ ಬಿದ್ದ ಅಂದ್ಕೊಂಡೆ. ಸೊ ಫೈನಲಿ ಕೆಳಗಡೆ ಬಂದು ಲೆಟ್ಸ್ ಸಮ್ ಎಕ್ಸಸೈಸ್ ಮಾಡೋಣ. ಸೊ ಯಾವ್ದು ಪ್ಲೇಸ್ ಚೆನ್ನಾಗಿದೆ ಅಂತ ನೋಡಿ ಒಂದೊಳ್ಳೆ ಎಕ್ಸಸೈಸ್ ಗ್ರೌಂಡ್ ಹೋಗಿ ಮಾಡೋಣ. ಸೊ ಇಬ್ಬರು ಕೆಳಗಡೆ ಬಂದಿದ್ದಾಯ್ತು ಎಕ್ಸಸೈಸ್ ಮಾಡಲಿಕ್ಕೆ. ಒಳ್ಳೆ ಪ್ಲೇಸ್ ಮಾಡೋಣ. ನಾನೇನು ಹೇಳ್ಕೊಡೋದು ಬೇಡ ಅಂತೆ. ಅವರು ಏನೋ ಅವ್ರು ಇಷ್ಟ ಬಂದದ್ದು ಮಾಡ್ತಾರೆ. ನೋಡೋಣ ಏನು ಮಾಡ್ತಾರೆ ಅದು. ಸೊ ಏನೋ ಎಲಿಫೆಂಟ್ ಅಂತೆ. ಎಲಿಫೆಂಟ್ ವಾಕ್ ಅಂತೆ. ಸೊ ಎಲಿಫೆಂಟ್ ಎಲ್ಲ ವಾಕ್ ಮಾಡ್ತಾಯಿದ್ದಾರೆ. ಅಲ್ಲ ಹುಡುಗರು ಯೂಟ್ಯೂಬ್ ನೋಡ್ತಾ ಇರ್ತಾರೆ, ಯೂಟ್ಯೂಬಲ್ಲಿ ಯಾವ ಥರ ಎಕ್ಸಸೈಸ್ ಮಾಡಬೇಕಂತ. ಇದು ಎಲಿಫೆಂಟ್ ವಾಕ್ ಅಂತೆ. ನೋಡೋಣ. ಓಕೆ, ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಸರ್? ಗೊರಿಲ್ಲ ಅಂತ. ಇದು ಗೊರಿಲ್ಲ ವಾಕ್ ಅಂತೆ. ಒಬ್ಬರೇನು ಗುಡ್. ಗೊರಿಲ್ಲ ವಾಕ್. ಇದು ಗೊರಿಲ್ಲ ವಾಕ್ ಅಂತ ಹುಡುಗ ಒಳ್ಳೆ. ಹಂಗಲ್ಲ ಕಾಲಿದ್ದು ಬಿಡಿ ಅವ್ನು ವಾಕ್ ಮಾಡೋದು. ಓಕೆ ಗುಡ್. ನೆಕ್ಸ್ಟ್ ಡಕ್ ವಾಕ್ ಅಂತೆ. ಕಮಾನ್. ಬಾ, ವೆರಿ ಗುಡ್. ಇದು ಒಬ್ಬರು ಕಲ್ಕೊಂಬೇಡ್ರಿ. ಒಬ್ಬರು ಡಕ್ ವಾಕ್ ಮಾಡ್ತಾನೆ, ಒಬ್ಬರು ಕಪ್ಪೆ ನೋಡ್ದಂಗೆ ನಡೀತಾನೆ. ಪ್ಯಾಂಟ್ ಅರ್ಧಕ್ಕೈತೆ. ಬರ್ರಿ. ಸೊ ಡಕ್ ವಾಕ್ ಮಾಡ್ತಾ ಇದ್ದಾರೆ. ನೀನೇನ ಡಕ್ ವಾಕ್ ಅಂತ ಕೈ ತೊಳ್ಕೊಂಬರ್ತಾ ಇದೆಯಾ? ಓಕೆ, ಸೊ ಲೆಟ್ಸ್. ನಾನು ಸಹ ಜಾಯ್ನ್ ಆಗ್ತೀನಿ. ಇವ್ರ ಜೊತೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಆಮೇಲೆ ಮನೆಗೆ ಡಕ್ ವಾಕ್ ಮಾಡ್ತಾನೆ. ಇವನ್ಗೆ ಯಾರು ಹೇಳ್ಕೊಟ್ರೆ ಇಲ್ಲ ಹಂಗ ಒಳ್ಳೆ ಕೊಟ್ರು ಕಡ ಮಾಡ್ರಿ ಜಂಪಿಂಗ್. ಏನು ಪುಷ್ಪ ರೆಡ್ಡಿ. ಕವರ್ ಜಂಪಿಂಗ್ ಮಾಡ್ರಿ. ವೆರಿ ಗುಡ್, ಸೂಪರ್. ಸೊ ಜಂಪಿಂಗ್ ಎಲ್ಲ ಬೆಳಗ್ಗೆ. ಸೊ ನಾವು ಸ್ಟಾರ್ಟ್ ಮಾಡಿದಾಗ ಅರೌಂಡ್ 5:45 ಇತ್ತು, ತುಂಬ ಕತ್ತಲಿತ್ತು. ಸೊ ಈಗ ನೋಡಿ, ಸೊ ಈಗ ಅರೌಂಡ್ 6 o'clock ಆಗಿದೆ. ಫುಲ್ ಓಪನ್ ಆಗಿದೆ. ಸೊ ಆದರೂ ಮಂಜು ತುಂಬ ಇದೆ. ಸೊ ತುಂಬ ಚಳಿ ಇದೆ. ಸೊ ಈಗ ಸ್ವಲ್ಪ ಎಕ್ಸಸೈಸ್ ಮಾಡೋಣ. ಸೊ ನಾನು ವೀಡಿಯೋ ಮಾಡ್ಕೊಂಡಿದ್ರೆ ವೀಡಿಯೋದಲ್ಲಿ ಆಗುತ್ತೆ. ಸೊ ಲೆಟ್ಸ್ ಅಲ್ಲಿ ಆಲ್ಸೋ ಜಾಯ್ನ್ ಫಾರ್ ವೀಡಿಯೋಗೆ ಜಾಯ್ನ್ ಆಗಲ್ಲ ಸರಿ. ಎಕ್ಸಸೈಸ್ಗೆ ಜಾಯ್ನ್ ಆಗ್ತೀನಿ. ಕಮಂತ ಅವ್ರಿಗಿಂತ ಸ್ವಲ್ಪ ಹೇಳ್ಕೊಡ್ತೀನಿ. ಅಕ್ಷಯ್ ಚೆನ್ನಾಗೇನೋ ಮಾಡ್ತಾನೆ. ಸಮರ್ಥ ಇವ್ರು ಬಂದಿದ್ದು ಮಾಡ್ತಾವ್ರೆ. ಏನೋ ಹುಡುಗರು ಸ್ವಲ್ಪ ಮೈನು ಇವ್ರಿಗೆ ಸ್ಕೂಲ್ ಹೋಗೋದ್ರಿಂದ ಬೇರೆ ಆ್ಯಕ್ಟಿವಿಟೀಸ್ ಏನಿರಲ್ಲ. ಮನೆ, ಸ್ಕೂಲು, ಟ್ಯೂಷನ್. ಬೆಳಗ್ಗೆ 8 ಗಂಟೆಗೆ ಹೋಗ್ತಾರೆ, 5 ಗಂಟೆಗೆ ಬರ್ತಾರೆ. 5 ಗಂಟೆಯಿಂದ 6 ಗಂಟೆವರೆಗೂ ಸ್ವಲ್ಪ ಫ್ರೀ ಇರ್ತಾರೆ. ಆಗ ಮನೇಲಿ ಹಾಲು ಕುಡಿ, ಟೀ ಕುಡಿ, ಬಿಸ್ಕೆಟ್ ತಿನ್ನಿ, ಇದಾಗುತ್ತೆ. ಅದರಲ್ಲಿ ಇಮಿಡಿಯೇಟ್ಲಿ ಟ್ಯೂಷನ್ಗೆ ಹೋಗ್ತಾರೆ. ಟ್ಯೂಷನ್ ಆದಮೇಲೆ ಮತ್ತೆ ಊಟ ಮಾಡಿ ಮಲಕು. ಡೈಲಿ ರೂಟೀನ್ ಇದಾಗ್ಬಿಡುತ್ತೆ ಈಗಿನ ಮಕ್ಕಳ ಪರಿಸ್ಥಿತಿ. ಸೊ ಅದಕ್ಕೆ ಬೆಳಗ್ಗೆ 5 ಗಂಟೆಗೆ ಕರ್ಕೊಂಬಂದು ಸ್ವಲ್ಪ ಏನೋ ಎಕ್ಸಸೈಸ್. ಸೊ ನಮ್ಮದಂತೂ ತೋಟ ಆ ಥರ ಏನಿಲ್ಲ. ಸೊ ಅಟ್ಲೀಸ್ಟ್ ತೋಟ ಆದರೂ ವಾರಕ್ಕೆ ಒಂದ್ಸರಿ ಹೋಗಿ ಅಲ್ಲೇನಾದರೂ ಕೆಲಸ ಅದು ಇದು ಮಾಡ್ಬೋದು. ಸೊ ಏನಿಲ್ಲದ ಕಾರಣಕ್ಕೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಾದ್ರು ಬೇಕಲ್ಲ. ಸೊ ಅದಕ್ಕೆ ಬೆಳಗ್ಗೆ ಈ ನಡುವೆ ಒಂದು 2 ಡೇಸಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಈ 2 ಡೇಸಲ್ಲಿ ನಾನು ಸುಮ್ಮನೆ ಆಗೋಗಿದೆ. ಇವತ್ತು ಆ್ಯಕ್ಚುಲ್ ಡೇ. ಸೊ ಕನ್ಸಿಡರ್ ಮಾಡಿ ಇವತ್ತು ಡೇ 1. ಸೊ ಇವತ್ತಿಂದ ಇವರಿಗೆ ಡೈಲಿ ಎಕ್ಸಸೈಸ್ ಮಾಡ್ತಾ ಇರ್ತೀವಿ. ಸೊ ನಾವು ಮಾತಾಡ್ತಾಯಿದ್ರೆ ಅವ್ರಿಗೂ ನಗ್ತಾಯಿದ್ರೆ ಏನೋ ಮಾಡ್ತಾಯಿದ್ದಾರೆ. ಹೇಳಿದ್ದೀನಿ ನಿಮ್ಮ ಇಷ್ಟ ಬಂದಂಗೆ ಏನೋ ಕೈಯೋ ಕಾಲ ಏನು ತಿರ್ಸ್ಕೊಂಡು ಹೆಂಗೆ ಫಿಟ್ ಆಗಿರಿ ಅಂತ ಹೇಳಿದ್ದೀನಿ. ಕಮಾನ್ ಮಾಡ್ರ ಏನರ ನಗ್ತಾ ಇದ್ದೀರಾ? ತಿಳಿಸ್ರಿ. ಪ್ರೈಸ್ ವರ್ಕೌಟ್ ಮಾಡಿದಂಥ ಈ ಕಾಲು ಇಟ್ಕೊಂಡು ಮಾಡ್ತಾಯಿದ್ದೆ ನಾನು. ನೋಡಿ ಇವ್ರು ಶುರು ಹಚ್ಕೊಂಡಿದ್ದಾರೆ. ಹೆಂಗೆ ಮಾಡ್ತಾರೆ ನೋಡ್ರಿ. ಇವ್ನು ಒಳ್ಳೆ ಸ್ಪ್ರಿಂಗ್ ಥರ ಕೋತಿ ಮಾಡ್ತಿದ್ದಲ್ಲ ಮರದ ಮೇಲೆ ಟಿಂಗ್ ಅಂತ ಹಂಗೆ ಹೇಗೆ ಮಾಡ್ತಾಯಿದ್ದಾನೆ. ಇವನು ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾನೆ. ಹೇಗೋ ಮಾಡ್ತಾರೆ ಹುಡುಗರು, ಹೇಗೊಂದು ಮಾಡ್ತಾ ಇರಬೇಕು ಎಕ್ಸಸೈಸ್. ಯಾವ ವೀಡಿಯೋ ಹಿಡಿತೀನಿ ನಾವು ಏನು ಮಾತಾಡಲ್ಲ. ವೀಡಿಯೋ ಕಟ್ ಮಾಡಿದ್ಮೇಲೆ ಫುಲ್ ಮಾತಾಡ್ತಾ ಇರ್ತಾರೆ. ಇವಾಗ ಸೈಲೆಂಟಾಗಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಒಂದು ಸರಿ ಇವ್ರ ಫೇಸ್ ರಿಯಾಕ್ಷನ್ ನೋಡಿ ನಾನು ಹೇಳಿದ ತಕ್ಷಣ. ನೋಡಿ ಪ್ಯಾಂಟ್ ಅರ್ಧಕ್ಕೆ ಶಲ್ಲಿ ಪ್ಯಾಂಟ್ ಗಿಂಟ್ ಅರ್ಧಕ್ಕದ. ಆಮೇಲೆ ಫುಲ್ ಟೈಟ್ ಪ್ಯಾಂಟ್ ಹಾಕೊಂಡ್ಬಂದಾರೆ. ಲೂಸ್ ಹಾಕೊಳ್ಳಿ ಅಂತ ಹೇಳ್ತೀನಿ, ಕೇಳಲ್ಲ. ಇವ್ರು ಚಿಕ್ಕಾಗಿರೋ ಪ್ಯಾಂಟ್ ಹಾಕೊಂತಾರೆ. ಇವ್ರು ಅದೇ ಇಷ್ಟ ಹಾಕೊಂಡು ಮಾಡ್ತಾ ಇರ್ತಾರೆ. ಇನ್ನಲ್ಲಿ ಇವತ್ತಿಂದ ಎಕ್ಸಸೈಸ್ ಮುಗಿದಾದ್ಮೇಲೆ ಇವ್ರು ಫೋಸ್ ನೋಡ್ರಿ, ಏನೋ ಸಾಧನೆ ಮಾಡಿಬಿಟ್ಟಿದ್ದಂಗೆ. ಸೊ ಇವತ್ತಿನ ಡೇ ಇಷ್ಟು ಮುಗೀತು. ನೆಕ್ಸ್ಟ್ ನಾಳೆ ಸಿಗೋಣ. ಸೊ ನಾಳೆ ಇನ್ನಷ್ಟು ಸ್ವಲ್ಪ ಇವ್ರಿಗೆ ಎಕ್ಸಸೈಸ್ ಮಾಡಿಸಿ ಇನ್ನೂ ಸ್ವಲ್ಪ ನಾನು ಫಿಟ್ ಆಗಬೇಕು. ಸೊ ಹೀಗೆ ಮನೆಗೆ ಹೊರಡೋ ಟೈಮ್. ಪ್ಯಾಕಪ್ ಗಾಯ್ಸ್, ಚಲೋ. ಜಸ್ಟ್ ನೋಡ್ರಿ